ಎಲ್ಲೋ ನಮಸ್ಕಾರ. ನಾನು ನಿಮ್ಮ ಸವಿತಾ ಕೆ ಎಸ್. ತುಂಬ ದಿನ ಆಯಿತು ವೀಡಿಯೋಸ್ ಮಾಡಿ. ಬನ್ನಿ ಬನ್ನಿ ಬನ್ನಿ, ಏನೋ ಒಂದು ತೋರಿಸ್ತೀನಿ ಇವತ್ತು ನಿಮಗೆ. ನನ್ನ ಸ್ಟೂಡೆಂಟ್ಸು ವೆಯ್ಟ್ ಮಾಡ್ತಾ ನಿಂತಿದ್ದಾರೆ. ಎಲ್ಲೇ ಕಾಣಲಿ ಮ್ಯಾಮ್ 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 ಅಂತಿರ್ತಾರೆ. ಎಲ್ಲ ನಿಂತ್ಬಿಟ್ಟಿದ್ರು. ರೋಡಲ್ಲಿ ನೋಡಿದ ತಕ್ಷಣ ಮ್ಯಾಮ್ ಬಂದರು ಅಂತಿದ್ರು. ಅವ್ರು ಮ್ಯಾಮ್ ಮ್ಯಾಮ್ ಅಂದರೆ ನಂಗೆ ಎಲ್ಲಿಲ್ದಿದ್ದು ಖುಷಿಯಾಗಿ ಹೋಗ್ಬಿಡ್ತದೆ. ನೋಡಿ, ಯಾರು ಹೇಳಿದ್ದು ಟೀಚರ್ ಆದರೆ ಏನೂ ಸಿಗಲ್ಲ, ಗ್ರೋತ್ ಇಲ್ಲ ಅಂತ ಹೇಳ್ತಾರೆ. ಬಟ್ ಏನಿಲ್ಲ ಕಣ್ರಿ, ಇವ್ರ ಪ್ರೀತಿ ಇದೆಯಲ್ಲ, ಇದ್ರ ಮುಂದೆ ಯಾವ ದುಡ್ಡು ಎಲ್ಲ ವೇಸ್ಟ್. ನೀನು ಎಲ್ಲೇ ಕಾಣಿಸಿದ ತಕ್ಷಣ ಮ್ಯಾಮ್ 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 ಅಂತ ಬರ್ತಾರೆ. ಅವ್ರಿಗೆ ಹೆಂಗೆ ಅನಿಸಿದ್ರೆ ಹಂಗೆ ಅವ್ರ ಅಪ್ಪ ಅಮ್ಮನ ಜೊತೆ ಮಾತಾಡ್ತಾರೋ ಇಲ್ವೋ ಅಷ್ಟು ಖುಷಿಯಾಗಿ ಮಾತಾಡ್ತಾರೆ. ಅಷ್ಟು ಪ್ರೀತಿ ಸಾಕು ಕಣ್ರಿ. ಎಕ್ಸಾಮ್ ಬರೆದು ಬಂದಿದ್ದಾರೆ. ಬಂದ ತಕ್ಷಣ ನನ್ನನ್ನು ನೋಡಿ ನಿಂತಿದ್ದಾರೆ. ನಂಗೆ 120 ಕ್ಲಾಸ್ ಇದೆ. ಬಟ್ ಏನಂದರೆ ಅವರು ನನಗೆ ಬಿಡೋದೇ ಇಲ್ಲ ಹೋಗಲಿಕ್ಕೆ. ಮಾತಾಡ್ತಾನೆ ಇದ್ದಾರೆ. ನನಗೂ ಅವ್ರು ಮಾತಾಡ್ತಿದ್ರೆ ಅವ್ರನ್ನ ನಿಲ್ಲಿಸಿ ಹೋಗ್ತೀನಿ ಅಂತ ಹೇಳಲಿಕ್ಕೆ ಆಗ್ತಾನೇ ಇಲ್ಲ. ಹಂಗೆ ರೋಡಲ್ಲಿ ಹೋಗ್ತಾ ಸಿಗ್ತಾನೆ ಇರ್ತಾರೆ ಮಕ್ಳುಗಳು. ಎಲ್ಲಿ ನೋಡಿದರೂ ಸಿಗ್ತಿರ್ತಾರೆ ಕಣ್ರಿ. ಎಲ್ಲಿ ಆ ರೋಡಿಗೆ ಹೋದರೆ ನನ್ನ ಮಕ್ಕಳೇ ಇರ್ತಾರೆ, ಈ ರೋಡಿಗೆ ಹೋದರೆ ನನ್ನ ಮಕ್ಕಳು ಕಾಣಿಸ್ತಾರೆ. ಯಾರೆಲ್ಲ ಎಷ್ಟು ಜನ ಮಕ್ಕಳು ನಿಮಗೆ ಅಂತ ಕೇಳ್ತೀರಲ್ವಾ, ಅವರಿಗೆಲ್ಲ ಈ ವಿಡಿಯೋ ಸಾಕ ನನಗೆ ಎಷ್ಟು ಜನ ಮಕ್ಕಳು ಅಂತ. ಇಡೀ ಸ್ಕೂಲೆಲ್ಲ ನನ್ನ ಮಕ್ಕಳೇ ಕಣ್ರಿ. ಅಷ್ಟು ಜನ ಇದ್ದಾರೆ ಮಕ್ಕಳು. ಆಮೇಲೆ ಅವರೆಷ್ಟು ಪ್ರೀತಿಯಿಂದ ಮಾತಾಡಿಸ್ತಾರೆ ಅಂದರೆ ಖುಷಿಯಾಗಿ ಹೋಗ್ಬಿಡುತ್ತೆ. ಅಷ್ಟು ಚೆನ್ನಾಗಿ ಮಾತಾಡಿಸ್ತಾರೆ ನೋಡಿ. ಇನ್ನೂ ರೋಡಲ್ಲಿ ಹೋಗ್ತಾ ಒಬ್ಬೊಬ್ಬರೇ ಸಿಗ್ತಾನೇ ಇದ್ದರು. ನಂಗೆ ಬೇಗ ಕ್ಲಾಸ್ ಇದೆ ಕಣ್ರು, ನಾನು ಓಡ್ತೀನಿ ಅಂದರೂ ಕೂಡ ಮಾತಾಡಿ ಮ್ಯಾಮ್ ಅಂತ ಹೇಳ್ತಿದ್ರು. ಅವ್ರು ಹೆಂಗೆಲ್ಲ ಎಕ್ಸಾಮ್ಸ್ ಬರೆದ್ರು ಏನು ಎಲ್ಲ ಹೇಳ್ತಾ ಇದ್ದರು. ಮಕ್ಕಳೆಲ್ಲ ಮುಂಚೆ ಥರ ಅಲ್ಲ ಕಣ್ರಿ. ನಾವು ಟೀಚರ್ಸ್ ನೋಡಿ ಎದುರಿ ಓಡ್ತಿದ್ವಿ. ಈಗಿನ ಮಕ್ಳು ಹಂಗಲ್ಲ, ನಮ್ಮ ಜೊತೆನೇ ಖುಷಿಯಾಗಿ ಮಾತಾಡ್ತಾರೆ. ಬಟ್ ಹಂಗಂತ ಅವರೇನು ರೆಸ್ಪೆಕ್ಟ್ ಮಾಡಲ್ಲ ಅಂತಲ್ಲ, ತುಂಬ ಚೆನ್ನಾಗಿ ರೆಸ್ಪೆಕ್ಟ್ ಮಾಡ್ತಾರೆ. ಇನ್ನೂ ಒಂದಿಬ್ಬರು ಸಿಕ್ಕಿದ್ರು. ಹೋಗ್ತಾ ಇನ್ನೊಂದು ಗ್ಯಾಂಗ್ ಸಿಕ್ತು. ನಂಗೆ ಸ್ಕೂಲಿಗೆ ಟೈಮ್ ಆಗಿದೆ ಕಣ್ರು ಅಂದರೂ ಬಿಡ್ತಿಲ್ಲ, ಮಾತಾಡ್ತಿದ್ದಾರೆ. ಹಂಗೆ ಮ್ಯಾಮ್ ಹಿಂಗೆ ಮ್ಯಾಮ್, ಹಂಗೆ ಬರೆದ್ವಿ ಹಿಂಗೆ ಬರೆದ್ವಿ ಅಂತ. ಬಟ್ ಇವ್ರನ್ನ ಮಾತಾಡ್ಸ್ತಿದ್ರೆ ನನಗಂತೂ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಆದರೂ ನಂಗೆ ಸ್ಕೂಲಿಗೆ ಟೈಮ್ ಆಯಿತು, ನಾನು ಹೊಟ್ಬಿಟ್ಟೆ. ಥ್ಯಾಂಕ್ ಯು ಸೋ ಮಚ್.